ಹಲೋ ಡಾಕ್ಟರ್, ನಾನು ಪ್ರಧಾನ್ ಅಂತ, ಡಿಟೆಕ್ಟಿವ್ ಪ್ರಧಾನ್. ಸ್ವಲ್ಪ ಇನ್ಫಾರ್ಮೇಷನ್ ತಿಳ್ಕೊಂಡು ಹೋಗೋಣ ನಿವೇದಿತ ಕೇಸ್ ಬಗ್ಗೆ ಅಂತ ಬಂದೆ. ಫ್ರೀ ಇದ್ದೀರಾ? ಫ್ರೀ ಇದ್ದೀನಿ, ನಾನೇ ಹೇಳ್ಕಳಿಸ್ಬೇಕು ಅಂತ ಇದ್ದೆ. ಬ್ಲಡ್ ರಿಪೋರ್ಟ್ ಬಂದಿದೆ, ಆಲ್ಕೋಹಾಲಲ್ಲಿ ಪಾಯ್ಸನ್ ಮಿಕ್ಸ್ ಆಗಿದೆ. ಫರ್ದರ್ ಟೆಸ್ಟ್ಗೆ ಲ್ಯಾಬಿಗೆ ಕಳಿಸಿದ್ದೀವಿ, ಯಾವ ಪಾಯ್ಸನ್ ಅಂತ ಗೊತ್ತಿಲ್ಲ. ನಾನೇ ಅವ್ರ ಅಮ್ಮಂಗೆ FIR ಫೈಲ್ ಮಾಡೋಕ್ಕೆ ಹೇಳಿದ್ದೆ. ಸ್ವಲ್ಪ ಕೆನ್ನೆ ಮೇಲೆ ಯಾರೋ ಹೊಡೆದಿರೋ ಗುರ್ತು ಕೂಡ ಇದೆ. ಹೌದು, ಗೊತ್ತಾಯಿತು. ಅವರಮ್ಮ ನಿವೇದಿತಾ ಅಮ್ಮ ನನಗೆ ಈ ಕೇಸ್ ಕೊಟ್ಟಿದ್ದಾರೆ. ಸೊ ಪ್ರೈವೇಟಾಗಿ ನಾನೇ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀನಿ. ಒಳ್ಳೇದಾಯಿತು ಬಿಡಿ. ಆಲ್ಕೋಹಾಲು ಅಥವಾ ಏನಾದರೂ ಬ್ಯಾಡ್ ಹ್ಯಾಬಿಟ್ಸ್ ಇದೆಯಾ ಅಂತ ನಾನು ಕೇಳಿದೆ. ಅವರಮ್ಮ ಹೇಳಿದರು, ಇಲ್ಲ ನನ್ನ ಮಗಳಿಗೆ ಆ ಥರ ಯಾವುದೇ ಅಭ್ಯಾಸ ಇಲ್ಲ ಅಂದರು. ಗೊತ್ತಿಲ್ಲ, ಪೇರೆಂಟ್ಸಿಗೆ ಗೊತ್ತಿಲ್ಲದೆ ಮಕ್ಕಳು ಏನು ಮಾಡ್ತಾರೆ ಅಂತ ಹೇಳಕ್ಕೆ ಬರಲ್ಲ ನೋಡಿ. ಅವರು ಅವ್ರ ಫ್ರೆಂಡ್ಸ್ ಹತ್ರ ಕೇಳಿ ಹೇಳ್ತೀನಿ ಅಂತ ಹೇಳಿದ್ದಾರೆ, ಗೊತ್ತಾಗ್ಬೋದು. ನಾನೀಗ ನಿವೇದಿತನ ಮಾತಾಡಿಸ್ಬೋದಾ? ಹೇಗಿದ್ದಾರೆ ಅವರು? ಪ್ರಜ್ಞೆ ಯಾವಾಗ ಬರ್ಬೋದು? ಪ್ರಜ್ಞೆ ಬರೋ ಚಾನ್ಸೇ ಇಲ್ಲ. ಇನ್ಫ್ಯಾಕ್ಟ್ ಅವ್ರು ಉಳಿಯೋ ಚಾನ್ಸ್ ಕೂಡ 1% ಕೂಡ ಇಲ್ಲ. ಮಾತಾಡಿಸೋ ಪ್ರಶ್ನೆ ಇಲ್ಲವೇ ಇಲ್ಲ ಬಿಡಿ. ಅದಕ್ಕೆ ನಾನು FIR ಆದಷ್ಟು ಬೇಗ ಫೈಲ್ ಮಾಡೋಕ್ಕೆ ಹೇಳಿದ್ದು. ಉಳಿಯೋ ಚಾನ್ಸಸ್ ತುಂಬ ಕಡಿಮೆ ಇದೆ. ಹೌದಾ? ಅಯ್ಯೋ, ಸರಿ ಬಿಡಿ. ನಾನು ಅವಳನ್ನು ಮಾತಾಡಿಸೋದ್ರಿಂದ ಏನಾದರೂ ಇನ್ಫಾರ್ಮೇಷನ್ ಸಿಗ್ಬೋದು ಅಂತ ಬಂದೆ. ಪರವಾಗಿಲ್ಲ, ನಾನು ವಿಚಾರಿಸ್ತೀನಿ ಅವ್ರ ಅಮ್ಮನ. ಹಾಗೆ ಮಾಡಿ. ಹಾಸ್ಪಿಟ್ಲಿಗೆ ಯಾರು ತಂದು ಸೇರಿಸಿದ್ರು? ಅವ್ರ ಡೀಟೇಲ್ಸ್ ಏನಾದರೂ ಇದೆಯಾ? ಸಿಗ್ಬೋದಾ? ಪ್ರಜ್ಞೆ ಇಲ್ಲದೆ ನದಿ ಪಕ್ಕದಲ್ಲಿ ಬಿದ್ದಿದ್ರಂತೆ, ಮೀನುಗಾರರು ತಂದು ಸೇರಿಸಿದ್ದಾರೆ. ಅವರು ಇನ್ಫಾರ್ಮೇಷನ್ ಮೋಸ್ಟ್ಲಿ ರಿಸೆಪ್ಷನಲ್ಲಿ ಇರ್ಬೋದು, ಕೇಳಿ. ಅವ್ರದ್ದು ವೋಟರ್ ID, ಆಧಾರ್ ಕಾರ್ಡ್ ಏನೇನೋ ಇತ್ತು. ಅದ್ರ ಮುಖಾಂತರ ನಾವು ಅವ್ರ ಅಮ್ಮನಿಗೆ ಕಾಲ್ ಮಾಡೋಕ್ಕೆ ಹೆಲ್ಪ್ ಆಯಿತು. ಬೇರೆ ಮೊಬೈಲು ಗಿಬೈಲು ಏನೂ ಸಿಕ್ಕೇ ಇಲ್ಲ. ಓ ಹೌದಾ? ಮೊಬೈಲ್ ಮೋಸ್ಟ್ಲಿ ಯಾರು ಅಟೆಂಪ್ಟ್ ಮಾಡಿದಾರೋ ಅವ್ರು ತೊಗೊಂಡು ಹೋಗಿರ್ಬೋದು ಬಿಡಿ. ನೋಡೋಣ. ಥ್ಯಾಂಕ್ ಯು. ಇನ್ನೇನಾದರೂ ಇನ್ಫಾರ್ಮೇಷನ್ ಬೇಕಾದರೆ ಬರ್ತೀನಿ. ಸರಿ ಪ್ರಧಾನ್, ಥ್ಯಾಂಕ್ ಯು.